ಓಂ ಶಾಂತಿ. ಈಗ ವಿಕಾರಗಳ ದಾನವನ್ನು ಕೊಟ್ಟಿದ್ದೇ ಆದರೆ ಗ್ರಹಣವು ಇಳಿಯುವುದು ಮತ್ತು ಈ ತಮೋ ಪ್ರಧಾನ ಪ್ರಪಂಚವು ಸತೋ ಪ್ರಧಾನವಾಗುವುದು. ನೀವು ಮಕ್ಕಳಿಗೆ ನಿಮ್ಮ ಜೀವನದ ಮೇಲೆ ಎಂದೂ ಬೇಸರವಾಗಬಾರದು, ಏಕೆಂದರೆ ಇದು ವಜ್ರ ಸಮಾನ ಜನ್ಮ. ಇದರ ಸಂಭಾಲನೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಎಷ್ಟು ದಿನಗಳು ಜೀವಿಸುತ್ತಿರುತ್ತೀರೋ ಅಷ್ಟು ಸಂಪಾದನೆಯಾಗುತ್ತಾ ಇರುವುದು, ಲೆಕ್ಕಾಚಾರಗಳು ಸಮಾಪ್ತಿಯಾಗುತ್ತಾ ಇರುವುದು. ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ. ಯಾವುದಕ್ಕೆ ಕಲ್ಪವೃಕ್ಷವೆಂದು ಹೇಳುತ್ತಾರೆ? ಕಲ್ಪಕಲ್ಪವು ಅರ್ಥಾತ್ 5000 ವರ್ಷಗಳ ನಂತರ ಪುನಃ ಚಾಚು ತಪ್ಪದೆ ಪರಿವರ್ತನೆಯಾಗುತ್ತದೆ. ಮಕ್ಕಳೇ, ಈ ಪಂಚವಿಕಾರಗಳ ದಾನವನ್ನು ಕೊಟ್ಟು ಬಿಡಿ, ಆಗ ಗ್ರಹಣವು ಬಿಟ್ಟು ಹೋಗುತ್ತದೆ. ಈಗ ಇಡೀ ಸೃಷ್ಟಿಯ ಮೇಲೆ ಗ್ರಹಣವು ಹಿಡಿದಿದೆ. ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗುತ್ತಾರೆಂದರೆ ಭೂಕಂಪ ಇತ್ಯಾದಿಗಳು, ಸ್ವರ್ಗದ ಎಲ್ಲ ಸಾಮಗ್ರಿಗಳು, ಚಿನ್ನದ ಮಹಲುಗಳು ಇತ್ಯಾದಿಗಳೆಲ್ಲವೂ ಸಮಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಾರೆ. ಸಂಗಮ ಯುಗದಲ್ಲಂತೂ ದೇವತೆಗಳಿರುವುದಿಲ್ಲ. ನಿಮ್ಮ ಹೆಸರಾಗಿದೆ ಪಾಂಡವರು ಕೌರವರು ಯುದ್ಧವು ಆಗುವುದಿಲ್ಲ. ಇದೆಲ್ಲವೂ ಸುಳ್ಳಾಗಿದೆ. ತಂದೆ ಕುಳಿತು ಆತ್ಮಗಳಿಗೆ ತಿಳಿಸುತ್ತಾರೆ. ಮಕ್ಕಳೇ, ಕೇಳುತ್ತಾ ತಲೆಯನ್ನು ಅಲುಗಾಡಿಸುತ್ತದೆ. ನಾವು ಆತ್ಮಗಳಾಗಿದ್ದೇವೆ. ತಂದೆಯು ನಮಗೆ ಓದಿಸುತ್ತಾರೆ. ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ತಂದೆಯು ಪ್ರತಿ 5000 ವರ್ಷಗಳ ನಂತರ ನಮಗೆ ತಿಳಿಸಲು ಬರುತ್ತಾರೆಂದು ಆತ್ಮಕ್ಕೆ ಖುಷಿಯಾಗುತ್ತದೆ. ನಾವು ಹೋಗಿ ಅನ್ಯರಿಗೂ ತಿಳಿಸಬೇಕೆಂದು ಜ್ಞಾನಿ ಮತ್ತು ಯೋಗಿಯ ಆತ್ಮಗಳಿಗೆ ಅಭಿರುಚಿ ಇರುತ್ತದೆ. ಲಕ್ಷ್ಮಿಯು ದೊಡ್ಡವರು ಅಥವಾ ಜಗದಂಬೆಯು ದೊಡ್ಡವರು. ಲಕ್ಷ್ಮಿಯಂತೂ ಸ್ವರ್ಗದ ಮಾಲೀಕರಾಗಿದ್ದಾರೆ ಮತ್ತು ಜಗದಂಬೆಗೆ ಸರಸ್ವತಿ ಎಂದು ಹೇಳುತ್ತಾರೆ. ಆ ಜಗದಂಬೆಯೇ ನಂತರ ಲಕ್ಷ್ಮಿಯಾಗುತ್ತಾಳೆ. ಲಕ್ಷ್ಮಿಯನ್ನು ಪ್ರತಿ ವರ್ಷವೂ ಆಹ್ವಾನಿಸುತ್ತಾರೆ. ಜಗದಂಬೆಯನ್ನು ಯಾರು ಪ್ರತಿ ವರ್ಷವೂ ಆಹ್ವಾನ ಮಾಡುವುದಿಲ್ಲ. ಜಗದಂಬೆಗೆ ಸದಾ ಪೂಜೆಯು ನಡೆಯುತ್ತಲೇ ಇರುತ್ತದೆ. ಈಗ ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ, ಮತ್ತೆ ನೀವೇ ದೈವಿ ಸಂಪ್ರದಾಯದವರಾಗುತ್ತೀರಿ. ಭವಿಷ್ಯಕ್ಕಾಗಿ ಎಲ್ಲ ಕಾಮನೆಗಳು ಈ ಸಮಯದಲ್ಲಿ ಪೂರ್ಣವಾಗುತ್ತವೆ. ಬಾಬಾ ಸತ್ಯುಗವು ಯಾವಾಗ ಬರುವುದು? ಇದು ಬಹಳ ಕೊಳಕು ಪ್ರಪಂಚವಾಗಿದೆ ಎಂದು ಮಕ್ಕಳು ಕೇಳುತ್ತಾರೆ. ಇದಕ್ಕೆ ಮೊದಲೇ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಪುರುಷಾರ್ಥ ಮಾಡುತ್ತಾ ಇರಿ. ಶಿವತಂದೆ ನೆನಪು ಮಾಡಿ ಎಂದು ಮಕ್ಕಳಿಗೂ ಸಹ ಕಲಿಸಿಕೊಡಬೇಕು. ಇದು ಅವ್ಯಭಿಚಾರಿ ನೆನಪಾಗಿ ಒಬ್ಬ ಶಿವನ ಭಕ್ತಿ ಮಾಡುವುದು. ಅವ್ಯಭಿಚಾರಿ ಭಕ್ತಿ ಸತೋ ಪ್ರಧಾನ ಭಕ್ತಿಯಾಗಿದೆ. ಶಿವ ಭಗವಾನ್ ವಾಚ್, ನಾನು ಆಗಿದ್ದೇನೆ, ಹೇಗಿದ್ದೇನೆ ಹಾಗೆ ಯಥಾರ್ಥವಾಗಿ ನನ್ನನ್ನು ಯಾರೂ ಅರಿತುಕೊಳ್ಳುವುದಿಲ್ಲ. ನನ್ನ ಮೂಲಕವೇ ನನ್ನನ್ನು ಮತ್ತು ನನ್ನ ರಚನೆಯ ಬಗ್ಗೆ ಅರಿತುಕೊಳ್ಳುತ್ತೀರಿ. ನೀವು ಜ್ಞಾನರತ್ನಗಳಾಗಿದ್ದೀರಿ. ಉಳಿದಂತೆ ಆ ಸೂರ್ಯ ಚಂದ್ರ ನಕ್ಷತ್ರಗಳು ಈ ಸೃಷ್ಟಿ ನಾಟಕ ರಂಗಮಂಚಕ್ಕೆ ಬೆಳಕನ್ನು ಕೊಡುತ್ತದೆ. ಸೂರ್ಯ ಚಂದ್ರರು ದೇವತೆಗಳಲ್ಲ. ಮಕ್ಕಳೀಗ ಹಿರಿಯರು ಕಿರಿಯರು ಎಲ್ಲದರೂ ವಾನಪ್ರಸ್ಥ ಸ್ಥಿತಿಯಾಗಿದೆ. ಈಗ ನಾನು ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ. ಪುನಃ ನೀವೇ ಇದೇ ಪ್ರಪಂಚದಲ್ಲಿ ಬರುವುದಿಲ್ಲ. ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ. ಈ ಶರೀರದಲ್ಲಿದ್ದು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ದೇವತೆಯ ನೆನಪಿನಲ್ಲಿ ನೀವು ದೆಹಲಿಯವರೆಗೆ ಪಾದಯಾತ್ರೆ ಮಾಡಿದರೂ ಸಹ ಸುಸ್ತಾಗುವುದಿಲ್ಲ. ಒಬ್ಬ ತಂದೆ ಅವ್ಯಭಿಚಾರಿ ನೆನಪಿನಲ್ಲಿದ್ದು ದೇಹದ ಪರಿಯವನ್ನು ಕಳೆಯಬೇಕಾಗಿದೆ. ಏಕ ಮತ್ತು ಏಕರಸ ಅವಸ್ಥೆಯ ಮೂಲಕ ಧರಣಿಯನ್ನು ಫಲದಾಯಕ ಮಾಡುವಂತಹ ಸಾಹಸವಂತ ಭವ. ಯಾರು ಅಭಿಮಾನವನ್ನು ತಮ್ಮ ಘನತೆ ಎಂದು ತಿಳಿಯುತ್ತಾರೆ ಅವರು ನಿರ್ಮಾಣರಾಗಿರಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.